ಶೂಟಿಂಗ್ ನಲ್ಲಿ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು. ಅದ್ಭುತವಾದಂತ ಕಾಸ್ಟ್ಯೂಮ್ ಜೊತೆಗೆ ಅದ್ಭುತವಾದಂತ ಲುಕ್, ಮೇಕಪ್ ಜೊತೆಗೆ ಹೇರ್ ಸ್ಟೈಲ್, ಗಡ್ಡ ಎಲ್ಲವೂ ಕೂಡ ಸೂಪರ್ ಆಗಿದೆ. ಪಕ್ಕಾ ಹೀರೋ ಮೆಟೀರಿಯಲ್ ಆಗಿದ್ದಾರೆ ಗಿಲ್ಲಿ ಅವರು. ಪಳಾರ್ ಸಿನಿಮಾ ಅಂತ ಇದು. ಈ ಒಂದು ಫಸ್ಟ್ ಸಿನಿಮಾದಲ್ಲಿ ಗಿಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ಮಿಂಚ್ತಿದ್ದಾರೆ. ಒಳ್ಳೆ ಪ್ರೊಡಕ್ಷನ್ ಕೂಡ ಸಿಕ್ಕಿದೆ. ಮತ್ತೆ ವಿಚಾರ ಅಂದ್ರೆ ಇದು ಸುತ್ತಮುತ್ತ ಮಂಡ್ಯ ಸುತ್ತಮುತ್ತನೇ ಶೂಟಿಂಗ್ ನಡೀತಾ ಇರೋದು. ಬೇಬಿ ದೇವಸ್ಥಾನ, ಬೇಬಿ ಬೆಟ್ಟ ಅಂತ ಒಂದು ನೋಡಿರ್ತಾರೆ ನೀವು, ಲಿಂಗೇಶ್ವರ ದೇವಸ್ಥಾನ. ಸೊ ಅದು ಫೇಮಸ್ ದೇವಸ್ಥಾನ. ಸೊ ಅಲ್ಲೇ ಸುತ್ತಮುತ್ತ ಈಗ ಶೂಟಿಂಗ್ ನಡೀತಾ ಇರೋದು. ಜನರಿಗೆ ಗೊತ್ತಾದ ತಕ್ಷಣ ಹಲವಾರು ಅಭಿಮಾನಿಗಳು ಮೀಟ್ ಆಗ್ಬೇಕು ಅಂತ ಹೋಗಿ ಅಲ್ಲಿ ಗಿಲ್ಲಿನ ಮೀಟ್ ಆಗಿ ಸೆಲ್ಫಿ ಫೋಟೋವನ್ನ ಸಹ ಕ್ಲಿಕ್ಕಿಸ್ಕೊಳ್ತಾರೆ. ಅದೊಂದು ವಿಶೇಷ ಅನ್ಬೋದು. ಅಲ್ಲಿ ಶೂಟಿಂಗ್ ಸೆಟ್ ಗೆ ಹೋದ್ರೆ ಗಿಲ್ಲಿ ಅವರು ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ. ಕೆಲವೊಂದು ಶೂಟಿಂಗ್ ಸೆಟ್ ತುಂಬಾನೇ ಇದಿರುತ್ತೆ, ಸ್ಟ್ರಿಕ್ಟ್ ಇರುತ್ತೆ, ಬಿಡೋದೇ ಇಲ್ಲ. ಬಟ್ ಇಲ್ಲಿ ಗಿಲ್ಲಿ ನಟನ ಶೂಟಿಂಗ್ ಸೆಟ್ ನಲ್ಲಿ ಗಿಲ್ಲಿ ಅವರನ್ನ ಮಾತನಾಡಿಸಕ್ಕೆ, ಮೀಟ್ ಆಗಕ್ಕೆ, ಫೋಟೋ ತೆಗೆಸ್ಕೊಳ್ಳಕ್ಕೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಗಿಲ್ಲಿಗೆ ಬಹಳಷ್ಟು ಕೂಡ ಖುಷಿ ಆಗ್ತದೆ. ಅದೇ ರೀತಿ ಜನರು ಕೂಡ ಖುಷಿ ಪಡ್ತಾ ಇದ್ದಾರೆ. ಗಿಲ್ಲಿಯನ್ನ ನೋಡಿ ಮಾತನಾಡಿ ಶೇಕ್ ಹ್ಯಾಂಡ್ ಕೊಟ್ಟು ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಅವ್ರಿಗೂ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು. ಗಿಲ್ಲಿ ನೋಡಿ ಊರ್ ಸುತ್ತಮುತ್ತನೇ ಶೂಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡು ಅಲ್ಲೇ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಖುಷಿಯ ಒಂದು ವಿಚಾರ. ಪಳಾರ್ ಸಿನಿಮಾ ಇನ್ನ 7-8 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಈಗಾಗಲೇ ಶೂಟಿಂಗ್ ಒಂದು 25 ದಿವಸಗಳು ಆಗ್ತಾ ಬಂತು. ಚೆನ್ನಾಗಿ ಭಾಗಿಯಾಗ್ತಾ ಇದ್ರೆ. ಒಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಇದರಲ್ಲಿ. ಕಾಮಿಡಿಯೂ ಕೂಡ ಇರುತ್ತೆ ಸಿನಿಮಾದಲ್ಲಿ. ಫೈಟ್ ಇರೋದಿಲ್ಲ, ಬಹುಶಃ ಒಂದ್ ಫೈಟ್ ಇದ್ರೂ ಇರ್ಬೋದು. ಮತ್ತೆ ಸಾಂಗ್ ಇರುತ್ತೆ. ಗಿಲ್ಲಿಯ ಹೀರೋಯಿನ್ ಯಾರು ಇನ್ನ ಕೂಡ ಅದು ರಿವೀಲ್ ಆಗಿಲ್ಲ. ಸಸ್ಪೆನ್ಸ್ ಅನ್ನ ಇಟ್ಟಿದ್ದಾರೆ ನಿರ್ದೇಶಕರು. ಮತ್ತೆ ಅಭಿಮಾನಿಗಳು ಯಾರೇ ಹೋದ್ರು ಕೂಡ ಗಿಲ್ಲಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತಾರೆ. ಯಾವುದೇ ರೀತಿ ಆಮೇಲ್ ಬಾ ಆಗಿರ್ಬೋದು, ದೌಲತ್ ಆಗಿರ್ಬೋದು, ಏನು ಕೂಡ ಇಲ್ಲ. ಮೊದಲ ಸಿನಿಮಾದಲ್ಲೇ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಗಿಲ್ಲಿ ಅವರು. ಇನ್ನ ರಿಲೀಸ್ ಆಗಿಲ್ಲ ಆದ್ರೆ ಆಗ್ಲೇ ಇಷ್ಟೊಂದು ಜನ. ಮತ್ತೆ ನೆಕ್ಸ್ಟ್ ಇನ್ ಯಾವ ರೇಂಜ್ ಗೆ ಜನ ಫ್ಯಾನ್ಸ್ ಗಳು ಕ್ರಿಯೇಟ್ ಆಗ್ಬೋದು ನೀವೇ ಯೋಚನೆ ಮಾಡಿ. ಮತ್ತೆ ಅಣ್ಣ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ಅವರು ಕೂಡ ಮ್ಯಾನೇಜರ್ ರೀತಿ ಕೆಲಸವನ್ನ ನಿಭಾಯಿಸ್ತಾರೆ. ಗಿಲ್ಲಿ ಈಗ ಸದ್ಯಕ್ಕೆ ಪ್ರಮೋಷನ್ ಆಗಿರ್ಬೋದು, ಈವೆಂಟ್ಸ್ ಗಳಲ್ಲಿ ಕಡಿಮೆ ಆಗಿದ್ದಾರೆ. ಯಾಕಂದ್ರೆ ಪ್ರತಿ ದಿವಸ ಶೂಟಿಂಗ್ ಚಕ್ಕ ರೋಡಿದಲ್ಲಿ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿ ದಿವಸ ಶೂಟಿಂಗ್ ಹೋಗಿ ಬರ್ತಾ ಇದ್ದಾರೆ. ಸೊ ಬಹಳಷ್ಟು ಕಂಪ್ಲೀಟ್ ಆಗಿ ಸಮಯವನ್ನೆಲ್ಲವನ್ನು ಕೂಡ ಸಿನಿಮಾಗೆ ಮುಡಿಪಾಗಿಟ್ಟಿದ್ದಾರೆ. ಗಿಲ್ಲಿಗೆ ಆಸೆ ಇತ್ತು ನಾನು ಕೂಡ ಹೀರೋ ಆಗ್ಬೇಕು, ಮಿಂಚ್ಬೇಕು ಅಂತಲ್ಲ. ಅದೇ ರೀತಿ ಒಂದು ಒಳ್ಳೆ ಅವಕಾಶ ಈಗ ಉಪಯೋಗಿಸ್ಕೊತಿದ್ದಾರೆ.